ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ಸಹಾಯ ಮಾಡೋದಕ್ಕಾಗಿ ಸ್ತೋತ್ರ. ಆತನು ಮಾಡಿದೆಲ್ಲ ಉಪಕಾರಗಳಿಗಾಗಿ, ಎಲ್ಲ ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸ್ತೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಪ್ರಸಂಗಿ ಪುಸ್ತಕ 11ನೇ ಅಧ್ಯಾಯ 4ನೇ ವಾಕ್ಯ. ಗಾಳಿಯನ್ನು ನೋಡುತ್ತಲೇ ಇರುವವನು ಬೀಜ ಬಿತ್ತನು, ಮೋಡಗಳನ್ನು ಗಮನಿಸುತ್ತಲೇ ಇರುವವನು ಪೈರು ಕೊಯ್ಯನು. ಸೊಲೊಮೋನನು ಜ್ಞಾನೋಕ್ತಿಗಳ ಪುಸ್ತಕ, ಪ್ರಸಂಗಿ, ಪರಮಗೀತ ಈ ಪುಸ್ತಕಗಳನ್ನು ಬರೆದಾಗ ಅನೇಕ ದೈನಂದಿನ ಜೀವಿತದಲ್ಲಿ ಉಪದೇಶಗಳನ್ನು ಈ ಪ್ರತ್ಯೇಕವಾಗಿ ಜ್ಞಾನೋಕ್ತಿ ಮತ್ತು ಪ್ರಸಂಗಿಯಲ್ಲಿ ತಿಳಿಸ್ತಾನೆ. ಇಲ್ಲಿ ಅವನು ಮಾತಾಡ್ತಾ ಇರುವಂಥ ವಿಷಯ, ಗಾಳಿಯನ್ನು ನೋಡುತ್ತಲೇ ಇರುವವನು ಬೀಜ ಬಿತ್ತನು. ಅದರ ಅರ್ಥ, ಬೀಜ ಬಿತ್ತಬೇಕು ಅಂತ ಅವನು ಪ್ಲ್ಯಾನ್ ಮಾಡಿದ್ದಾನೆ. ಬೀಜ ರಾತ್ರಿ ಎಲ್ಲ ರೆಡಿ ಮಾಡ್ಕೊಂಡಿದ್ದಾನೆ. ಬೆಳಗ್ಗೆ ಅವನು ಬೀಜ ಬಿತ್ತಕ್ಕೆ ಹೋಗಬೇಕು. ಆದರೆ ಬೆಳಗ್ಗೆನೇ ಜೋರಾಗಿ ಗಾಳಿ ಬೀಸ್ತಾ ಇದೆ. ಗಾಳಿ ಬೀಸಿದಾಗ ಅವನಿಗೊಂದು ಭಯ ಅಥವಾ ಒಂದು ಯೋಚನೆ ಏನು ಅಂದರೆ, ಎಲ್ಲಿ ಗಾಳಿ ಏನು ಮಾಡುತ್ತೆ, ಮಳೆಯನ್ನು ತಂದು ನಾನು ಬೀಜ ಬಿತ್ತಿದಾಗ ಈ ಮಳೆಯಲ್ಲಿ ಇದೆಲ್ಲ ಕೊಚ್ಕೊಂಡು ಹೋದರೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದಾನೆ. ಅವನೇನು ಮಾಡಲ್ಲ, ಗಾಳಿ ನೋಡ್ತಾ ಇದ್ದಾನೆ. ಗಾಳಿ ನೋಡಿ ಅವನು ಬೀಜ ಬಿತ್ತದೆ ಕಾಯ್ತಾ ಇದ್ದಾನೆ. ಗಾಳಿ ನಿಲ್ಲಿ ಅಂತ ಕಾಯ್ತಾ ಇದ್ದಾನೆ. ಒಂದು ವೇಳೆ ಗಾಳಿ ಇಮಿಡಿಯೇಟ್ ನಿಲ್ಲಲ್ಲ, ಆವಾಗ ಅವನೇನು ಮಾಡಲ್ಲ, ಅವನು ಬೀಜ ಬಿತ್ತೋದಿಲ್ಲ. ಬೀಜ ಬಿತ್ತಬೇಕಾಗಿತ್ತು, ಆದರೆ ಬಿತ್ತುತ್ತಾ ಇಲ್ಲ. ನೆಕ್ಸ್ಟ್ ಇನ್ನೊಂದು ಹೇಳ್ತಾನೆ, ಮೋಡಗಳನ್ನು ಗಮನಿಸುತ್ತಲೇ ಇರುವವನು ಪೈರನ್ನು ಕೊಯ್ಯನು. ಅದರರ್ಥ ಇನ್ನೊಬ್ಬ ಬೀಜ ಬಿತ್ತುಬಿಟ್ಟಿದ್ದಾನೆ, ಅದು ಬೆಳೆದು ಬಂದುಬಿಟ್ಟಿದೆ, ಇನ್ನೇನು ಅದನ್ನು ಕೊಯ್ಯಬೇಕು. ಕೊಯ್ಯೋದಕ್ಕಾಗಿ ಹಿಂದಿನ ದಿವಸ ಪ್ಲ್ಯಾನ್ ಮಾಡ್ಕೊಳ್ತಾನೆ, ಕೆಲಸದವ್ರಿಗೆಲ್ಲ ಹೇಳ್ತಾನೆ, ಕುಡುಗೋಲು ರೆಡಿ ಇದೆ, ಜನ ರೆಡಿ ಇದ್ದಾರೆ, ಇನ್ನೇನು ಬೆಳಗ್ಗೆ ಹೋಗಬೇಕು. ಬೆಳಗ್ಗೆನೇ ಸೂರ್ಯ ಬಂದಿಲ್ಲ, ಮೋಡ ಮುಚ್ಕೊಂಡ್ಬಿಟ್ಟಿದೆ, ಮಳೆ ಬರುವಂತಹ ರೀತಿಯೆಲ್ಲ ಆಗಿದೆ. ಆಗ ಇವನೇನು ಯೋಚನೆ ಮಾಡ್ತಾನೆ, ಥಿಂಕ್ ಮಾಡ್ತಾನೆ, ನಾನಿವತ್ತು ಏನಾದರೂ ಕೊಯ್ಯಿಸ್ಬಿಟ್ರೆ ಮೋಡ ಮುಚ್ಕೊಂಡ್ಬಿಟ್ಟಿದೆ, ಒಂದು ವೇಳೆ ಮಳೆ ಬಂದರೆ ಈ ಕೊಯ್ದಿದ್ದೆಲ್ಲ ನೆಂದು ಹಾಳಾಗೋಗ್ಬಿಡುತ್ತೆ. ಯಾಕೆ ಸೊಲೊಮೋನ್ ಇದನ್ನು ಹೇಳ್ತಾನೆ ಅಂದರೆ, ನೀನು ಗಾಳಿಯನ್ನೇ ನೋಡ್ತಾ ಇದ್ದರೆ ನೀನು ಬೀಜ ಬಿತ್ತಲ್ಲ. ನೀನು ಮೋಡವನ್ನೇ ನೋಡ್ತಾ ಇದ್ದರೆ ನೀನೇನು ಮಾಡಲ್ಲ, ನೀನು ಪೈರನ್ನು ಕೊಯ್ಯೋದಿಲ್ಲ. ನೀನು ದೇವರ ಮೇಲೆ ನಂಬಿಕೆ ಇಟ್ಟು ಮುಂದೆ ಸಾಗಬೇಕು. ಸೋಮಾರಿ ಆ ರೀತಿ ಯೋಚನೆ ಮಾಡ್ತಾನೆ. ಜ್ಞಾನೋಕ್ತಿಯಲ್ಲಿ ಇದೇ ಸೊಲೊಮೋನ್ ಹೇಳ್ತಾನೆ, ಹೊರಗೆ ಸಿಂಹವಿದೆ, ಹೊರಗೆ ಹೋದರೆ ನನ್ನನ್ನು ಕೊಂದು ಹಾಕುತ್ತೆ ಎಂಬುದು ಸೋಮಾರಿಯ ನೆವ ಅಂತ ಹೇಳ್ತಾನೆ. ಹಾಗಾದರೆ ಸನ್ನಿವೇಶಗಳನ್ನು ಬದಲಾಯಿಸುವುದಕ್ಕೆ ಶಕ್ತನಾದ ಒಬ್ಬ ದೇವರಿದ್ದಾನೆ ಎಂಬ ನಂಬಿಕೆ ನಿನ್ನಲ್ಲಿದ್ದರೆ ನೀನು ಇದನ್ನೇ ನೋಡ್ತಾ ಇರೋಲ್ಲ. ಗಾಳಿಯನ್ನೇ ನೋಡ್ತಾ ಇದ್ದರೆ ಯಾವತ್ತೂ ಸಹ ನೀನು ಬಿತ್ತನೆ ಮಾಡೋಕ್ಕಾಗಲ್ಲ. ನೀನು ಮೋಡನೇ ನೋಡ್ತಾ ಇದ್ದರೆ ಕೊಯ್ಯೋದಕ್ಕೂ ಆಗಲ್ಲ. ಸನ್ನಿವೇಶಗಳನ್ನೆಲ್ಲ ಅನುಕೂಲ ಮಾಡಿಬಿಟ್ಟು ಇದನ್ನು ಮಾಡೋಣ ಅಂದರೆ ಸಾಧ್ಯ ಇಲ್ಲ. ಪ್ರತಿಕೂಲ ಸನ್ನಿವೇಶಗಳಲ್ಲಿಯೂ ನೀನು ಮುಂದೆ ಹೆಜ್ಜೆ ಇಡುವುದಕ್ಕೆ ತಯಾರಾಗುವುದಾದರೆ ನಿನ್ನ ಪ್ರತಿಕೂಲ ಸನ್ನಿವೇಶಗಳನ್ನು ಬದಲಾಯಿಸುವುದಕ್ಕೆ ಶಕ್ತನಾದ ಒಬ್ಬ ದೇವರಿದ್ದಾನೆ ಎಂಬುದನ್ನು ಮರೆಯಬಾರ್ದು. ನಿನ್ನ ಸನ್ನಿವೇಶಗಳು ನಿನಗೆ ಅದು ಅಸಾಧ್ಯ, ಆದರೆ ದೇವರು ಅದನ್ನು ಬದಲಾಯಿಸುವುದಕ್ಕೆ ಶಕ್ತನಾಗಿದ್ದಾನೆ. ದೇವರು ಅದನ್ನು ಚೇಂಜ್ ಮಾಡುವುದಕ್ಕೆ ಶಕ್ತನಾದ ದೇವರಾಗಿದ್ದಾನೆ. ಎಷ್ಟೋ ಸಂದರ್ಭಗಳಲ್ಲಿ ಸನ್ನಿವೇಶಗಳು ಪ್ರತಿಕೂಲವಿದ್ದಾಗಲೂ ಸಹ ಭಕ್ತರುಗಳು ಮುನ್ನುಗ್ಗಿದಂತಹ ಅನುಭವನ ನೋಡ್ತೀವಿ. ಅವರು ಹೋಗಬೇಕಾದ್ರೆ ಸನ್ನಿವೇಶಗಳು ಬದಲಾಗ್ಬಿಟ್ಟಿರೋದನ್ನು ನಾವು ನೋಡ್ತೇವೆ. ಯೇಸು ಸ್ವಾಮಿಯ ಪುನರುತ್ಥಾನದ ದಿವಸದಲ್ಲಿ ಸಹೋದರಿಯರು ಆ ಕಲ್ಲನ್ನು, ಮುಚ್ಚಿರುವಂಥ ಕಲ್ಲನ್ನು ನಮಗೋಸ್ಕರ ಉರುಳಿಸುವವರು ಯಾರಿದ್ದಾರೆ ಎಂಬುದಾಗಿ ಮನಸ್ಸಲ್ಲಿ ಯೋಚನೆ ಮಾಡಿಕೊಂಡು ಸಮಾಧಿ ಹತ್ರ ಹೋಗಿ ಅಲ್ಲಿ ತಲೆ ಎತ್ತಿ ನೋಡಿದಾಗ ಕಲ್ಲು ಉರುಳಿಸಲ್ಪಟ್ಟಿರುವುದಾಗಿ ಕಂಡರು ಎಂಬುದಾಗಿ ವಾಕ್ಯ ಹೇಳುತ್ತೆ. ಮನೆಯಿಂದ ಹೊರಟಾಗ ಅವ್ರಿಗೆ ಗೊತ್ತು ಕಲ್ಲಿದೆ ಅಂತ, ಆದರೆ ಕಲ್ಲಿದೆಯಲ್ಲ, ಕಲ್ಲು ಯಾರ ತೆಗೆದ ಮೇಲೆ ಹೋಗೋಣ ಅಂತ ಅವ್ರು ಯೋಚನೆ ಮಾಡಲಿಲ್ಲ. ಕಲ್ಲಿದ್ದರೂ ಸಹ ನಾವು ಹೋಗೋಣ, ಅವ್ರಿಗೆ ಗೊತ್ತಿತ್ತು. ಕಲ್ಲಿಗೆ ಮುಚ್ಚಿದ್ದಾರೆ, ಸೀಲ್ ಹಾಕಿದ್ದಾರೆ, ಸಿಪಾಯಿಗಳಿದ್ದಾರೆ, ಎಲ್ಲ ಗೊತ್ತಿದ್ದರೂ ಸಹ ಈ ಸಹೋದರಿಯರು ಈ ಸಮಾಧಿಯ ಬಳಿಗೆ ಹೋಗೋದಕ್ಕೆ ಕಾರಣ ಏನು ಗೊತ್ತಾ? ಗಾಡ್ ವಿಲ್ ಮೇಕ್ ಎ ವೇ. ದೇವರು ಏನೋ ಒಂದು ಮಾರ್ಗ ಮಾಡ್ತಾರೆ. ಮುನ್ನುಗ್ಗುವಂತಹ ನಿನಗಾಗಿ ದೇವರು ಒಂದು ಮಾರ್ಗವನ್ನು ಮಾಡ್ತಾರೆ. ತಡೆಗಳನ್ನು ನೋಡಿ ಹಿಂದಕ್ಕೆ ಹೋಗುವಂಥ ವ್ಯಕ್ತಿ ನೀನಾಗಬಾರ್ದು.
ನೀನು ನಂಬಿಕೆಯಿಂದ ಮುನ್ನುಗ್ಗುವಂತಹ ವ್ಯಕ್ತಿ ನೀನಾಗಿ ಮಾರ್ಪಡುವುದಾದರೆ ನಿನಗಾಗಿ ಅದ್ಭುತವನ್ನು ಮಾಡುವಂತಹ ದೇವರು. ಗಾಳಿಯನ್ನು ನೋಡುತ್ತಾ ಗಾಳಿ ಇನ್ನೇನು ನಮ್ಮನ್ನು ಮುಳುಗಿಸಿಬಿಡುತ್ತೆ ಅಂತ ಹೇಳಿದಂಥ ಶಿಷ್ಯರುಗಳ ಮುಂದೆ ಎದ್ದು ನಿಂತು ಗಾಳಿಯನ್ನು ಗದರಿಸಿದಂತಹ ಒಬ್ಬ ಯೇಸು ನಿನ್ನ ಜೀವಿತದಲ್ಲಿ, ನಿನ್ನ ಜೀವಿತವೆಂಬ ಹಡಗಿನಲ್ಲಿರುವುದಾದರೆ ನಿನಗೆ ವಿರುದ್ಧವಾಗಿ ಬರುವಂತಹ ಗಾಳಿಯನ್ನು ನಿಲ್ಲಿಸುವುದಕ್ಕೆ ಆತನು ಶಕ್ತನು. 14 ದಿನಗಳಿಂದ ಸೂರ್ಯನಾಗಲಿ ಚಂದ್ರ ನಕ್ಷತ್ರಗಳಾಗಿ ಕಾಣದೆ ಪೌಲ ಮತ್ತು 275 ಜನ ಪ್ರಯಾಣ ಮಾಡ್ತಾ ಇರುವಂಥ ಹಡಗು ಒಡೆದು ಹೋಗುವಂಥ ಸ್ಥಿತಿಗೆ ತಲುಪಿದೆ. ನಿರೀಕ್ಷೆಗಳೆಲ್ಲ ಕಳೆದು ಹೋದವು. ಅಪೊಸ್ತಲರ ಕೃತಿ 27ನೇ ಅಧ್ಯಾಯದಲ್ಲಿ ಆ ಭಾಗವನ್ನು ಓದ್ತೀವಿ. ನಿರೀಕ್ಷೆ ಎಲ್ಲ ಕಳ್ಕೊಂಡ್ರು. ಆದರೆ ದೇವರ ವಾಕ್ಯ ಕೊನೆ ಭಾಗದಲ್ಲಿ ಹೇಳುತ್ತೆ, ಅವರೆಲ್ಲರೂ ಸುರಕ್ಷಿತವಾಗಿ ತೀರಕ್ಕೆ ತಲುಪಿದರು. ನಿನ್ನ ಜೀವಿತದಲ್ಲಿ ಮೋಡಗಳು ಮುಚ್ಚಿಕೊಂಡಿರಬಹುದು, ನಿರೀಕ್ಷೆಗೆ ಆಸ್ಪದವಿಲ್ಲದಂತಹ ಕಾರ್ಯಗಳು ನಡೀತಾ ಇರಬಹುದು. ನಿರಾಶೆ ಪಡಬೇಡ, ಅದನ್ನು ಬದಲಾಯಿಸುವುದಕ್ಕೆ ಶಕ್ತನಾದ ಒಬ್ಬ ದೇವರಿದ್ದಾನೆ. ಗಾಳಿಯನ್ನು ನಿಲ್ಲಿಸುವುದಕ್ಕೆ, ಶಾಂತವಾಗು ಅಂತ ಹೇಳಿ ಗದರಿಸಿ ನಿಲ್ಲಿಸುವುದಕ್ಕೆ ಶಕ್ತನಾದ ಒಬ್ಬ ದೇವರಿದ್ದಾನೆ. ಗಾಳಿಯನ್ನು ನೋಡಿ, ಮೋಡವನ್ನು ನೋಡಿ ಹಿಂದೆಗೆ ಬೇಡ, ಮುನ್ನುಗ್ಗು. ನಿನಗಾಗಿ ಆತನು ಅದ್ಭುತವನ್ನು ಮಾಡ್ತಾನೆ. ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಈ ಸಮಯಕ್ಕಾಗಿ ನಿನಗೆ ಸ್ತೋತ್ರ. ಈ ಸಮಯದಲ್ಲಿ ಮತ್ತೊಂದು ಆವರ್ತಿ ನಿನ್ನ ಸಂಧಾನದಲ್ಲಿ ನಾವು ಬಂದಿದ್ದೇವೆ. ಗಾಳಿಯನ್ನು ನೋಡಿ ನಿರಾಶರಾಗಿ ಹಿಂದೆ ತಿರುಗಿ ನೋಡದ ಹಾಗೆ ದೇವರೇ ಮುನ್ನುಗ್ಗುವಂತಹ ಒಂದು ಕೃಪೆಯನ್ನು ನಮ್ಮ ಜೀವಿತದಲ್ಲಿ ದಯಪಾಲಿಸಿ ನಮ್ಮನ್ನು ಆಶೀರ್ವದಿಸು. ಗಾಳಿಯನ್ನು ಮೋಡವನ್ನು ಬದಲಾಯಿಸಿ ನಮಗಾಗಿ ಅದ್ಭುತ ಮಾಡುವ ನೀನಾಗಿದ್ದಿ. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್. ಗಾಡ್ ಬ್ಲೆಸ್ ಯು.